ಇದು ನೋಡಿ ನಾನಿವತ್ತು ಕಾಯಿ ಒಬ್ಬಟ್ಟು ಮಾಡಿದೆ. ಎಷ್ಟು ಈಸಿಯಾಗಿ ಇದೂ ಅಷ್ಟೇ ಒಂದು ಹೇಳ್ಕೊಡ್ತೀನಿ ನೋಡಿ, ಒಂದು ಮುರಿದೋಗ್ದಿರ ಚೆನ್ನಾಗಿ ಬರೋಂಗೆ. ಇದಕ್ಕೋಸ್ಕರ ನೋಡಿ ನಾನು ಒಂದು ಅರ್ಧ ಚಿಪ್ಪಲ್ಲಿ ಸ್ವಲ್ಪ ಉಳಿಸ್ಬಿಟ್ಟು ಕಾಯಿ ತಗೊಂಡಿದ್ದೀನಿ. ಅದರಲ್ಲಿ ಕಾಯಿ ಎಷ್ಟು ತಗೊಂಡಿದ್ದೀನೋ ಅಷ್ಟೇ ಬೆಲ್ಲ ತಗೊಂಡಿದ್ದೀನಿ. ಅದಕ್ಕೋಸ್ಕರ 2 ಸ್ಪೂನ್ ಅವಲಕ್ಕಿ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೋತಾ ಇದ್ದೀನಿ. ಸ್ವಲ್ಪ ಮುಂಚೆ ಆದರೂ ತೊಳೆದಿಟ್ಕೊಳ್ಳಿ, ನೆನೀಲಿ ಪರವಾಗಿಲ್ಲ, ನಾನು ಆವಾಗ ಮಾಡ್ತಿರೋದು. ಅದಕ್ಕೋಸ್ಕರ ಏನಾದ್ರು ಪಾಯಸ ಏನಾದ್ರು ಮಾಡಿಬಿಡೋಣ ಅಂದ್ಕೊಂಡೆ, ಮತ್ತು ಬೇಡ ಒಬ್ಬಟ್ಟೆ ಮಾಡೋಣ ಹಬ್ಬ ಅಲ್ವಾ ಅಂಥೇಳಿ ಆವಾಗ ಡಿಸೈಡ್ ಆದೆ. ಅದಕ್ಕೋಸ್ಕರ ನೆನೆಸಿರಲಿಲ್ಲ. ಇದನ್ನ ಹಾಕ್ಕೊಂಡ್ಬಿಟ್ಟು ಪಲ್ಸ್ ಕಡೆ 1-2 ಸರಿ ತಿರ್ಕೊಳ್ಳಿ. ಮತ್ತು ಇದು ನೋಡಿ ಕಾಯಿನೂ ಬೆಲ್ಲ ಎಲ್ಲನೂ ಹಾಕ್ಬಿಟ್ಟು 1-2 ಏಲಕ್ಕಿ ಇಟ್ಟಿದ್ದೀನಿ, ಏಲಕ್ಕಿನೂ ಹಾಕ್ಬಿಡಿ. ಹಾಕಿ ಮೆತ್ತಗೆ ರುಬ್ಕೊಳ್ಳೋದು. ಈ ಅವಲಕ್ಕಿ ಹಾಕೋದ್ರಿಂದ ಇದು ಬೈಂಡಿಂಗ್ ಆಗುತ್ತೆ, ಒಂದು ಸ್ವಲ್ಪ ಒಂಚೂರು ಈಸಿಯಾಗಿ ತೊಟ್ಟೋಕ್ಕಾಗುತ್ತೆ, ಒಂಚೂರು ಮುರಿದೋಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ಜಾಸ್ತಿ ಆಗುತ್ತೇನೋ ಅಂತ ಬೆಲ್ಲ ಉಳಿಸ್ದೆ, ಮತ್ತು ಕಮ್ಮಿ ಅನಿಸ್ತು, ಅದಕ್ಕೆ ಅದನ್ನು ಹಾಕ್ಬಿಟ್ಟೆ. ನೋಡಿ ಈ ಥರ ನುಣ್ಣಗೆ ರುಬ್ಕೊಂಬಿಡಿ. ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು ಕಾಯಿ ಹೋಳಿಗೆ. ನೀವು ತೆಳ್ಳಗೆ ಬೇಕಾದ್ರೂ ಮಾಡ್ಕೋಬೋದು, ದಪ್ಪಗೆ ಬೇಕಾದ್ರೂ ಮಾಡ್ಕೋಬೋದು. ಸ್ಟವ್ ಮೇಲೆ ಬಾಣಲಿ ಇಟ್ಬಿಟ್ಟು ಅದ್ರೊಳಗೆ ಹಾಕಿ ಕರೆಕ್ಟಾಗಿ 1-2 ನಿಮಿಷ ಅಷ್ಟೇ ನಾವು ಫ್ರೈ ಮಾಡ್ಕೋಬೇಕು. ಜಾಸ್ತಿ ಫ್ರೈ ಮಾಡಿದ್ರೆ ಇದು ಗಟ್ಟಿ ಆಗಿಬಿಡುತ್ತೆ, ಮತ್ತು ತೊಟ್ಟಲಿಕ್ಕೆ ಆಗೋದಿಲ್ಲ. ಹಿಂಗಿರೋವಾಗ ತೆಗೆದುಬಿಡಿ. ಮತ್ತು ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ಅದು ಗಟ್ಟಿ ಆದಂಗೆ ಹೂರ್ಣ ಉಂಡೆ ಥರನೇ ಬರುತ್ತೆ ಕರೆಕ್ಟಾಗಿ. ಇದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಇವಾಗ ಇದನ್ನ ಒಬ್ಬಟ್ಟಿಗೆ ಇಡ್ತೀವಲ್ವ, ಅಷ್ಟು ಉಂಡೆ ಇಡೋದು ಬೇಡ, ಅದಕ್ಕಿಂತ ಸ್ವಲ್ಪ ಮುಕ್ಕಾಲು ಭಾಗ ಇಡಿ. 1 ಒಬ್ಬಟ್ಟಿಗೆ ಇದು 3 ಒಬ್ಬಟ್ಟಿಗೆ ಇದು 4 ಮಾಡ್ಕೋಬೇಕು ಅಷ್ಟು. ಇಲ್ಲ 2 ಒಬ್ಬಟ್ಟಿಗೆ ಸೈಜ್ ತಗೋತೀವಲ್ವ ಹೂರ್ಣ, ಅದಕ್ಕೆ 3 ಒಬ್ಬಟ್ಟು ಮಾಡ್ಕೋಬೋದು. ಇದು ನೋಡಿ ಮಾಮೂಲಿ ಒಬ್ಬಟ್ಟಿಗೆ ಕಲಿಸ್ತೀವಲ್ವ, ಅದಕ್ಕಿಂತ ಒಂಚೂರು ಗಟ್ಟಿಯಾಗಿ ಕಲಿಸ್ಕೋಬೇಕು ಇದಕ್ಕೆ. ಯಾಕೆಂದರೆ ಇದು ಕಾಯಲ್ವಾ, ನಾವು ತೊಟ್ಟೋವಾಗ ಒಂದು ಹೊರ್ಗಡೆ ಬಂದುಬಿಡುತ್ತೆ. ಆ ಒಬ್ಬಟ್ಟಿಗೆ ನೆನ್ನೆ ನೋಡಿ ಎಷ್ಟು ಮೆತ್ತಗೆ ಕಲಿಸ್ದೆ ಅಲ್ವಾ, ಇದಕ್ಕೊಂಚೂರು ದಪ್ಪಕ್ಕೆ. ಅದಕ್ಕೆ 2.5 ಲೋಟಕ್ಕೆ 1.5 ಲೋಟ ನೀರು ಹಾಕಿದೆ. ಇದಕ್ಕೆ 1/4 ಲೋಟ ಹಾಕ್ಕೊಂಡ್ರೆ ಸಾಕು. ಎಷ್ಟು ಈಸಿಯಾಗಿ ಮಾಡ್ಕೋಬೋದು ನೋಡಿ. ಅದೇ ಪೇಪರು, ನೆನ್ನೆ ಪೇಪರೇ ಇತ್ತಲ್ವ, ಅದನ್ನೇ ತಗೊಂಡು ನೋಡಿ ಇಟ್ಬಿಟ್ಟು ಕೈಯಲ್ಲೂ ತೊಟ್ಬಿಡ್ಬೋದು. ಹಿಂಗೆ ಈ ಥರ ಆದರೆ ಇನ್ನೂ ಈಸಿ ಇರುತ್ತೆ. ಇಲ್ಲ ಪ್ರೆಸ್ಸಿಂಗ್ ಮಿಷನ್ ಇರುತ್ತಲ್ವ, ಅದರಲ್ಲೂ ಈಸಿಯಾಗಿ ಆಗುತ್ತೆ. ಅದಿದ್ದರೂ ಅದರಲ್ಲೂ ಮಾಡ್ಕೊಳ್ಳಿ. ಹಿಂಗೆ ಮಾಡೋಕ್ಕೆ ಕಷ್ಟ ಅನಿಸೋರಿಗೆ. ಮತ್ತು ನಾನು ಎಲ್ಲ ಇದ್ದಾವೆ, ಅದು ತೆಗೆದು ಮತ್ತು ಅದು ತೊಳೆದಿಡಬೇಕು, ಈ ಥರನೇ ಈಸಿ ಅನಿಸುತ್ತೆ ನನಗೆ. ಅದಕ್ಕೋಸ್ಕರ ನಾವು ಅದು ಎತ್ತಿಟ್ಟಿರ್ತೀವ, ಇವಾಗ ತಗೊಳ್ಳೋವಾಗ ಒಂದ್ಸರಿ ತೊಳಿಬೇಕು, ಮತ್ತು ಎತ್ತಿಡೋವಾಗ ಒಂದು ಸರಿ ತೊಳಿಬೇಕು. ಯಾಕೆ ಬಂತು 5-6 ಒಬ್ಬಟ್ಟಿಗೆಲ್ಲ ಅಷ್ಟು ಕಷ್ಟ ಅಂದ್ಬಿಟ್ಟು ನಾನು ಈ ಥರನೇ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ನಾನು ಮಾಡಿದ್ದೆ ಇಷ್ಟೇ ಒಬ್ಬಟ್ಟು. ಬಿಸಿ ಬಿಸಿ ಇಟ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಕೊಟ್ಬಿಡಿ, ಸಖತ್ತಾಗಿರುತ್ತೆ. ನಾನು ಮಾವಿನಕಾಯಿ ಚಿತ್ರಾನ್ನನೂ ಇದು ಮಾಡಿದ್ದೀನಿ. ನೀವೇನೇನು ಮಾಡಿದ್ರಿ? ಎಲ್ಲರಿಗೂ ಇಷ್ಟ ಆಯ್ತಾದರೆ ಈ ಥರ ಮಾಡಿ, ಶೇರ್ ಮಾಡಿ, ಫಾಲೋ